ಹೊಸದಾಗಿ ಸಂಪುಟ ರಚನೆ ಆದ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಹಾದಿಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯವರಾದಂಥ ಡಾಕ್ಟರ್ ಜಿ ಕೊತ್ತೂರು ಮಂಜುನಾಥ್ರವರಿಗೆ ಈ ಬಾರಿ ಸಚಿವ ಸ್ಥಾನ ನೀಡಬೇಕಾಗಿ ನಮ್ಮೆಲ್ಲರ ಕಾಂಗ್ರೆಸ್ ಪರವಾಗಿ ಕಳಕಳಿಯ ಪ್ರಾರ್ಥನೆ. ಈ ಹಿಂದೆ ಮೊದಲು ಅವರು ಮುಳಬಾಗಿಲು ಕ್ಷೇತ್ರದಲ್ಲಿ ಶಾಸಕರಾಗಿ ಕೆಲಸ ಮಾಡಿದಂಥ ಅನುಭವ ಇದೆ. ಎರಡನೇ ಬಾರಿ ಕಾರಣಾಂತರಗಳಿಂದ ಅವರಿಗೆ MLA ಸೀಟ್ ಸಿಗಲಿಲ್ಲ. ಎಚ್ ನಾಗೇಶ್ ರವರನ್ನು ನಮ್ಮ ಕೊತ್ತೂರು ಮಂಜುನಾಥ್ರವರೇ ಗೆಲ್ಲಿಸಿ ಅವರನ್ನು ಡಿ ಕೆ ಶಿವಕುಮಾರ್ ಅವರು ಬಂದು ಅವ್ರನ್ನ ಕರ್ಕೊಂಡೋಗಿ ಕಾಂಗ್ರೆಸ್ ಇದರಲ್ಲಿ ಇಟ್ಕೊಂಡು ನಮ್ಮ ಕೆಲಸ ಮಾಡಿದ್ದಾರೆ. ನಮ್ಮ ಹೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿ ಎಲೆಕ್ಷನ್ ಉಸ್ತುವಾರಿಯಾಗಿ ತಗೊಂಡು ಎಲ್ಲ ಕ್ಯಾಂಡಿಡೇಟ್ಗಳಿಗೂ ಸಹಾಯ ಮಾಡಿ ಗೆಲ್ಲೋದಕ್ಕೆ ಸಹಾಯ ಮಾಡಿದ್ದಾರೆ. ಅಭಿವೃದ್ಧಿಗಳು 3500 ಕೋಟಿಯನ್ನು ನಮ್ಮ ಕೋಲಾರ ಜಿಲ್ಲೆಗೆ ತಗೊಂಬಂದು ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. 20 ವರ್ಷದಿಂದ ಇಲ್ದಿರತಕ್ಕಂಥ ಕಾಂಗ್ರೆಸ್ಸನ್ನು 12-15 ದಿನದಲ್ಲೇ MLA ಅವರು ನಮ್ಮ ಕೋಲಾರ ಕ್ಷೇತ್ರಕ್ಕೆ ಬಂದು 12 ದಿನದಲ್ಲಿ ಅವರು ಶಾಸಕರಾಗಿ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದಾರೆ. ಅಂಥ MLA ನಾವೆಲ್ಲೂ ನೋಡೋಕ್ಕಾಗಲ್ಲ. ಅಂಥವ್ರು ದಯವಿಟ್ಟು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮನ್ಸು ಮಾಡಿ ನಮ್ಮ ಕೋಲಾರ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಡಬೇಕು. ಅದು ಡಾಕ್ಟರ್ ಜಿ ಕೊತ್ತೂರು ಮಂಜುನಾಥ್ ಅವರಿಗೆ ಕೊಡಬೇಕು ಅಂತ ನಮ್ಮ ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 72707270 ವಂಶೋದಯ ಆಸ್ಪತ್ರೆ ಕೋಲಾರ. ಕಾಂಗ್ರೆಸ್ ಮುಖಂಡರಲ್ಲಿ ಕಳಕಳಿಯ ಪ್ರಾರ್ಥನೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಒಂದು ದಿನಾನು ಅವ್ರ ಮನೆಯಲ್ಲಿ ಮಲಗ್ತಾ ಇಲ್ಲ ಸರ್. ಅವರು ಭಾನುವಾರ ಕೂಡ ಮನೆಯಲ್ಲಿ ಫ್ಯಾಮ್ಲಿನ ಬಿಟ್ಟು ಕೋಲಾರಲ್ಲಿದ್ದಾರೆ. ಅವ್ರು ಬಂದು ಎಲ್ಲ ಆಫೀಸುಗಳು ಅಫಿಷಿಯಲ್ಸ್ಗಳೆಲ್ಲ ಕರೆದು ಹಿಂಗೆ ಕೆಲಸ ಮಾಡಬೇಕು, ಅದು ಮಾಡಬೇಕು. ಅವರ ಲೈಫಲ್ಲೇ ಭ್ರಷ್ಟ ರಹಿತ ರಾಜಕಾರಣಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಕೊತ್ತೂರು ಡಾಕ್ಟರ್ ಜಿ ಮಂಜುನಾಥ್ರವರು. ಅವ್ರಿಗೆ ದಯವಿಟ್ಟು ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ನಮ್ಮ ಹೇಮಗಲ್ ಭಾಗದ ಎಲ್ಲ ಕಾಂಗ್ರೆಸ್ ಮುಖಂಡರು ಮತ್ತು ಕೌನ್ಸಿಲರ್ಗಳ ಪರವಾಗಿ ಎಲ್ಲ ನಾವು ರಿಕ್ವೆಸ್ಟ್ ಸರ್. ನಮ್ಮದು ನನ್ನ ಹೆಸರು ಶಶಿಕಲಾ ಅಂತ. ನಾನು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದೆ ಮತ್ತು ಈಗ ಪ್ರೆಸೆಂಟ್ ಹೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿಯ ಸದಸ್ಯಳಾಗಿದ್ದೀನಿ. ನಾವು ನಮ್ಮ ನೆಚ್ಚಿನ ಶಾಸಕರಾದಂಥ ಕೊತ್ತೂರು ಮಂಜಣ್ಣನವ್ರಿಗೆ ನಮ್ಮ ಹೈಕಮಾಂಡ್ಗೆ ಡಿಮಾಂಡ್ ಮಾಡ್ತಿರೋದು ಏನಂತ ಹೇಳಿದ್ರೆ ಅವ್ರಿಗೆ ಉಸ್ತುವಾರಿ ಸಚಿವರನ್ನಾಗಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಯಾಕಂದರೆ ಕಳೆದ 3 ವರ್ಷದಿಂದ ನಮ್ಮ ಕೋಲಾರ ತಾಲೂಕಿಗೆ ಹೆಚ್ಚಿನ ಅನುದಾನ ತಗೊಂಡ್ಬಂದು ಯಾವುದೇ ಜಾತಿ ಭೇದ ಭಾವ ಇಲ್ದಿರ ಎಲ್ಲರಿಗೂ ಒತ್ತು ಕೊಟ್ಟು ಅಭಿವೃದ್ಧಿ ಕೆಲಸಗಳನ್ನ ತುಂಬ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಮತ್ತು ನಾವು ಪಟ್ಟಣ ಪಂಚಾಯತಿಯಲ್ಲಿ ಸದಸ್ಯರಾಗಿದ್ದು ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ ಅಂದರೆ ಒಂದು 50 ಲಕ್ಷ ನಮಗೆ ಫಂಡ್ಸ್ ಕೊಡಿ ಸರ್ ಅಂತ ನಾವು ಹೋದರೆ ನಮಗಿಂತ ಹೆಚ್ಚಿನ ರೀತಿಯಲ್ಲಿ ಫಂಡ್ಸ್ನ 50 ಲಕ್ಷ ಅಲ್ಲ 1 ಕೋಟಿ ಕೊಡ್ತೀವಿ, ಚೆನ್ನಾಗಿ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಮಗೂ ಸಹ ತುಂಬ ಪ್ರೋತ್ಸಾಹ ಮಾಡ್ತಾರೆ. ಅದೇ ಥರ ಇಡೀ ಕೋಲಾರ ತಾಲೂಕಲ್ಲೇ ಬೇರೆಯವರು ತೋರ್ಪಡೆಗೋಸ್ಕರ ಅಂತ ಮಾಡ್ತಿಲ್ಲ. ಅವರು ಖಂಡಿತವಾಗ್ಲೂ ಅಭಿವೃದ್ಧಿನ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾ ಇರೋದ್ರಿಂದ ನಮಗೆ ಉಸ್ತುವಾರಿ ಸಚಿವರನ್ನಾಗಿ ಮಾಡಬೇಕು ಅಂತ ನಾವು ಹೈಕಮಾಂಡ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇದು ನಮ್ಮೆಲ್ಲರ ಕಾಂಗ್ರೆಸ್ ಪರ ಎಲ್ಲರ ಕಡೆಯಿಂದ ನಾನು ಇದನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸರ್.